ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ರಾಜ್ಯಪಾಲ ವರ್ಸಸ್ ಸರ್ಕಾರದ ಸಮರ. ನಾಳಿನ ವಿಶೇಷ ಅಧಿವೇಶನಕ್ಕೆ ರಾಜ್ಯಪಾಲರು ಬರ್ತಾರಾ ಇಲ್ವಾ? ಅಧಿವೇಶನದಲ್ಲಿ ಸರ್ಕಾರ ಕೊಟ್ಟ ಭಾಷಣ ಓದೋದಕ್ಕೆ ನಕಾರ. ಭಾಷಣದ 11 ಪ್ಯಾರಾ ತಿದ್ದುಪಡಿಗೆ ರಾಜ್ಯಪಾಲರು ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರ ಕಂಡೀಷನ್ಗೆ ಬಿಲ್ಕುಲ್ ಸರ್ಕಾರ ಒಪ್ಕೊಳ್ತಾ ಇಲ್ಲ. ಆದ್ರೆ ರಾಜ್ಯಪಾಲರ ಸೂಚನೆಯನ್ನ ಸರ್ಕಾರ ತಿರಸ್ಕರಿಸಿದೆ. ಸರ್ಕಾರ ಬರೆದುಕೊಟ್ಟ ಭಾಷಣವನ್ನೇ ಓದುವಂತೆ ಪಟ್ಟು ಹಿಡಿಯಲಾಗಿದೆ. ನೋಡಿ, ನಾಳೆ ವಿಶೇಷ ಅಧಿವೇಶನ ಆರಂಭವಾಗುತ್ತೆ. ಆರಂಭಕ್ಕೂ ಮುನ್ನ ರಾಜ್ಯಪಾಲರು ಭಾಷಣ ಮಾಡಬೇಕು. ಆದ್ರೆ ಈಗ ರಾಜ್ಯಪಾಲರು ಅದಕ್ಕೆ ಒಪ್ಕೊಳ್ತಾ ಇಲ್ಲ. ರಾಜ್ಯಪಾಲರ ವಿರುದ್ಧ ಕಾನೂನು ಸಮರಕ್ಕೆ ಸರ್ಕಾರ ಮುಂದಾಗಿದೆ. ನವದೆಹಲಿಗೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಹೊರಟಿದ್ದಾರೆ. ನಾಳೆ ರಾಜ್ಯಪಾಲರು ಭಾಷಣಕ್ಕೆ ಬರೋ ವಿಶ್ವಾಸದಲ್ಲಿ ಸರ್ಕಾರ ಇದೆ. ಒಂದು ವೇಳೆ ಅಧಿವೇಶನಕ್ಕೆ ಬಾರದೇ ಇದ್ರೆ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಸಿಜೆಐ ಮುಂದೆ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಡ್ರಾಫ್ಟ್ ಸಿದ್ಧಪಡಿಸಲು ಪೊನ್ನಣ್ಣ ಮತ್ತು ಎಜಿಗೆ ಸಿಎಂ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈಗ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ದೆಹಲಿಗೆ ತೆರಳುತ್ತಾ ಇದ್ದಾರೆ. ರಾಜ್ಯಪಾಲರಿಗೆ ನಿರ್ದೇಶನ ನೀಡುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸೋ ಸಾಧ್ಯತೆಗಳಿದೆ. 2 ಪ್ರಮುಖ ಅಂಶಗಳ ಮೇಲೆ ನಿರ್ದೇಶನ ನೀಡುವಂತೆ ಅರ್ಜಿಯನ್ನು ಸಲ್ಲಿಸಲಾಗುತ್ತೆ. ರಾಜ್ಯಪಾಲರು ಸರ್ಕಾರದ ಭಾಷಣವನ್ನ ಸದನದಲ್ಲಿ ಓದಬೇಕು, ಸಾಂವಿಧಾನಿಕವಾಗಿರುವ ಕರ್ತವ್ಯವನ್ನ ರಾಜ್ಯಪಾಲರು ಪಾಲಿಸಬೇಕು ಅನ್ನುವಂತಹ ಕುರಿತಂತೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳು ನಡೆದಿದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಗಮನಿಸ್ತಾ ಇರೋ ಹಾಗೆ ಒಂದ್ ಕಡೆ ಸರ್ಕಾರ ಕೂಡ ತನ್ನ ಪಟ್ಟನ್ನ ಬಿಡ್ತಾ ಇಲ್ಲ, ರಾಜ್ಯಪಾಲರು ಕೂಡ ಬರೋ ವಿಶ್ವಾಸದಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾಳೆ ಏನಾದ್ರೂ ರಾಜ್ಯಪಾಲರು ಬರದೇ ಇದ್ರೆ ಅದು ಸಾಂವಿಧಾನಿಕವಾಗಿ ವಿರೋಧ ಆಗತ್ತೆ, ಬಿಕ್ಕಟ್ಟು ಉದ್ಭವ ಆಗುತ್ತೆ ಅನ್ನುವಂಥದ್ದು. ಹೀಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ಎಲ್ಲ ಪ್ಲಾನ್ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಸನ್ನ. ಹೌದು ನಾಗರಾಜ್, ಇದೀಗ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಇಷ್ಟು ದಿನ ಶೀತಲ ಸಮರ ನಡೀತಾ ಇತ್ತು. ಇದೀಗ ಇದು ಬಹಿರಂಗ ಸಮರಕ್ಕೆ ನಾಂದಿ ಹಾಡಿದಂತಾಗಿದೆ. ಇದೀಗ ರಾಜ್ಯ ಸರ್ಕಾರ ನಾಳೆ ಬೆಳಗ್ಗೆ 11 ಗಂಟೆಯ ತನಕವೂ ಕೂಡ ಕಾದು ನೋಡುವಂತಹ ತಂತ್ರಕ್ಕೆ ಮೊರೆ ಹೋಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣವನ್ನ ಪ್ರಾರಂಭ ಮಾಡಬೇಕು. 10:55 ಅವರು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಅನ್ನ ತಲುಪಬೇಕಾಗತ್ತೆ. ಅಕಸ್ಮಾತ್ ಆ ನಿಗದಿತ ಸಮಯದ ನಂತರವೂ ಕೂಡ ರಾಜ್ಯಪಾಲರು ವಿಧಾನಮಂಡಲ ಅಧಿವೇಶನಕ್ಕೆ ಹಾಜರಾಗೋದಕ್ಕೆ ಬರದೇ ಹೋದ್ರೆ, ವಿಧಾನಮಂಡಲ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಅವರು ಭಾಷಣ ಮಾಡದೇ ಇರೋದಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದೆ ಆದ್ರೆ ಆಗ ಕಾನೂನು ಸಮರವನ್ನು ಕೂಡ ಸಾರೋದಕ್ಕೆ ಇದೀಗ ರಾಜ್ಯ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ರಾಜ್ಯಪಾಲರನ್ನ ಎಚ್ ಕೆ ಪಾಟೀಲ್ ಅವರು ಕಾನೂನು ಸಚಿವರು ಭೇಟಿಯಾಗಿ ನೇರವಾಗಿ ಮುಖ್ಯಮಂತ್ರಿಗಳ ಬಳಿ ಬರ್ತಾರೆ. ರಾಜ್ಯಪಾಲರು ಯಾವೆಲ್ಲ ಅಂಶಗಳನ್ನ ಅಂದ್ರೆ ಭಾಷಣದಲ್ಲಿ ಉಲ್ಲೇಖಿಸಿರುವಂತಹ 11 ಪ್ಯಾರಾಗಳನ್ನ ಯಾವ ಕಾರಣಕ್ಕೋಸ್ಕರ ತೆಗಿಬೇಕು ಅನ್ನುವಂಥದ್ದನ್ನ ರಾಜ್ಯಪಾಲರು ಸೂಚಿಸಿರ್ತಾರೋ ಆ ಎಲ್ಲ ವಿಚಾರಗಳ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಎಚ್ ಕೆ ಪಾಟೀಲ್ ಅವರು ಸುದೀರ್ಘವಾದ ಚರ್ಚೆಯನ್ನ ನಡೆಸ್ತಾರೆ. ಈ ಒಂದು ಚರ್ಚೆಯ ಸಂದರ್ಭದಲ್ಲಿ ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಯಾಗಿದೆ. ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ರಾಜ್ಯ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗೋದಕ್ಕೂ ಕೂಡ ತಮ್ಮ ಸಿದ್ಧತೆಗಳನ್ನ ಆರಂಭಿಸಿಕೊಂಡಿದ್ದಾರೆ. ಅಕಸ್ಮಾತ್ ನಾಳೆ ಬೆಳಗ್ಗೆ ರಾಜ್ಯಪಾಲರು ಸರಿಯಾದ ಸಮಯಕ್ಕೆ ವಿಧಾನಮಂಡಲ ಅಧಿವೇಶನಕ್ಕೆ ಬಂದ್ರೆ ಒಂದು ಲೆಕ್ಕ, ಬಾರದೆ ಹೋದ್ರೆ ಕಾನೂನು ಸಮರದ ಹೋರಾಟವನ್ನ ಆ ರೀತಿಯ ಒಂದು ತಂತ್ರಗಾರಿಕೆಯನ್ನ ಇದೀಗ ರಾಜ್ಯ ಸರ್ಕಾರ ಮಾಡಿಕೊಂಡಿದೆ. ಹೀಗಾಗಿ ಬೆಳಗ್ಗೆ 10:55 ಸರಿಯಾಗಿ ಗ್ರ್ಯಾಂಡ್ ಸ್ಟೆಪ್ ನ ಬಳಿ ಮುಖ್ಯಮಂತ್ರಿಗಳು ರಾಜ್ಯಪಾಲರನ್ನ ಬರಮಾಡಿಕೊಳ್ಳೋದಕ್ಕೆ ಕಾದು ನಿಲ್ಲೋದಕ್ಕೆ ಸಮಯ ಕೂಡ ನಿಗದಿಯಾಗಿದೆ. ಅದಾದ ಬಳಿಕವೂ ಕೂಡ ರಾಜ್ಯಪಾಲರು ಬಾರದೆ ಹೋದ್ರೆ ಅದು ಬೇರೆ ರೀತಿಯ ಸಂಘರ್ಷಕ್ಕೆ ನಾಂದಿ ಹಾಡದಂತಾಗುತ್ತೆ. ಹೀಗಾಗಿ ರಾಜ್ಯಪಾಲರು ವಿಧಾನಮಂಡಲ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರು ಕೂಡ ಯಾವ ಅಂಶಗಳನ್ನ ಭಾಷಣ ಮಾಡ್ತಾರೆ, ರಾಜ್ಯ ಸರ್ಕಾರ ಈಗಾಗಲೇ ಕೊಟ್ಟಿರುವಂತಹ ಭಾಷಣದ ಉಲ್ಲೇಖಿಸಿರುವಂತಹ 11 ಅಂಶಗಳನ್ನ ಅವರು ಕೈ ಬಿಟ್ಟು ಭಾಷಣವನ್ನ ಓದ್ತಾರಾ ಅಥವಾ ಇಡೀ ಸಂಪೂರ್ಣವಾಗಿ ಜಂಟಿ ಅಧಿವೇಶನಕ್ಕೆ ಹಾಜರಾಗದೇನೆ ಬೇರೆ ರೀತಿಯ ತಂತ್ರಗಾರಿಕೆಯನ್ನ ಮಾಡ್ತಾರಾ ಅನ್ನುವಂಥದ್ದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.